ಚಿತ್ರದುರ್ಗದಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿ ಪಂಗನಾಮ ಹಾಕಿದ ಎಸ್ಎಲ್ವಿ ಮಿನಿ ಮಾರ್ಟ್ ಅಂಡ್ ಮಾರ್ಕೆಟಿಂಗ್ ಕಂಪನಿ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ಆಂಧ್ರ ಮೂಲದ ಎಸ್ಎಲ್ವಿ ಮಿನಿ ಮಾರ್ಟ್ ಅಂಡ್ ಮಾರ್ಕೆಟಿಂಗ್ ಕಂಪನಿ ಚಿತ್ರದುರ್ಗ ಸೇರಿದಂತೆ ಕರ್ನಾಟಕದಲ್ಲಿ ಸುಮಾರು 10 ಕಡೆ ಬ್ರಾಂಚ್ ತೆರೆದಿದ್ದು, ಇದೀಗ ಹಣ ಕಳೆದುಕೊಂಡವರು ಎಸ್ಪಿ ಕಚೇರಿಯಲ್ಲಿ ದೂರು ನೀಡಲು ಆಗಮಿಸಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ ಮಹಿಳೆಯರಿಗೆ ವರ್ಕ್ ಫ್ರಮ್ ಹೋಮ್ ಅಡಿಯಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಡುವ ಕೆಲಸವನ್ನು ಈ ಒಂದು ಎಸ್ಎಲ್ವಿ ಮಿನಿ ಮಾರ್ಟ್ ಅಂಡ್ ಮಾರ್ಕೆಟಿಂಗ್ ಕಂಪನಿ ನೀಡಿತು. ಇನ್ನು ಈ ಕೆಲಸ ಮಾಡುವಾಗ ಮೊದಲು ಕಂಪನಿಗೆ ಮುಂಗಡ ಪಾವತಿ ಮಾಡಬೇಕು. ಮುಂಗಡ ಹಣದ ಆಧಾರದ ಮೇಲೆ ವೇತನ ನಿಗದಿಪಡಿಸಲಾಗುತ್ತದೆ. ಮುಂಗಡ ಹಣ ಕೊಟ್ಟು 800ಕ್ಕೂ ಹೆಚ್ಚು ಜನ ಪುರುಷ ಹಾಗೂ ಮಹಿಳೆಯರಿಂದ ಸುಮಾರು 60 ಕೋಟಿ ಸಂಗ್ರಹಿಸಿ ಇದೀಗ ಪಂಗನಾಮ ಇಟ್ಟಿರುವ ಘಟನೆ ನಡೆದಿದೆ. ಇನ್ನು ಹಣ ಕಳೆದುಕೊಂಡಿರುವ ಮಹಿಳೆಯರು ಸಾಲ ಸೂಲ ಮಾಡಿ ಜಮೀನು ಮಾರಾಟ ಮಾಡಿ ಹಣ ತಂದುಕೊಟ್ಟಿದ್ದೇವೆ. ಅದೆಲ್ಲವನ್ನು ಮ್ಯಾನೇಜರ್ಗಳಾದ ಕೃಷ್ಣಮೂರ್ತಿ ಮತ್ತು ಹೇಮಂತ್ ದೋಚಿಕೊಂಡು ಹೋಗಿದ್ದಾರೆ. ಹಣ ಕಳೆದುಕೊಂಡವರು ಇದೀಗ ನ್ಯಾಯಕ್ಕಾಗಿ ಮತ್ತು ಕೊಟ್ಟ ಹಣವನ್ನು ವಾಪಸ್ಸುಗೊಳಿಸುವಂತೆ ಚಿತ್ರದುರ್ಗದ ಎಸ್ಪಿ ಕಚೇರಿಗೆ ಬಂದಿದ್ದಾರೆ. ಇನ್ನು ಹಣ ಕೊಟ್ಟ ಮಹಿಳೆಯರು ಲಕ್ಷಾಂತರ ರೂಪಾಯಿ ಹಣ ಕಟ್ಟಿದ್ದಾರೆ. ಇನ್ನು ವಿಷ ಕುಡಿಯುವ ಪರಿಸ್ಥಿತಿ ಬಂದಿದೆ, ನಮಗೆ ಹಣ ಕೊಡಿಸಿ ಎಂದು ಮನವಿ ಕೂಡ ಮಾಡಿದ್ದಾರೆ. ಸರ್, ಇದು SLV ಮಹಿಳಾ ಮಾರ್ಟ್ ಅಂತ, ಅಂದರೆ ಸ್ವ ಉದ್ಯೋಗ ಅಂತ. ನಮಗೆ ವರ್ಕ್ ಫ್ರಮ್ ಹೋಮ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ದು. ಅದರಲ್ಲಿ ನಮಗೆ ಎಲ್ಲ ಥರದ ವರ್ಕು ಕೊಡ್ತಾ ಇದ್ರು ಮಾಡೋದಕ್ಕೆ. ಅದಕ್ಕೆ ಹೆಂಗೆ ಅಂದರೆ ಡೆಪಾಸಿಟ್ ಮಾಡಬೇಕಂದ್ರೆ ಇದ್ರಲ್ಲಿ ಪ್ಯಾಕಿಂಗ್ ವರ್ಕು, ಮಿಷನರಿ ವರ್ಕ್ ಅಂದರೆ 2 ಟೈಪ್ ಬರುತ್ತೆ ಸರ್. 2 ಟೈಪ್ ಬಂದರೆ ಇದರಲ್ಲಿ ಪ್ಯಾಕಿಂಗ್ ವರ್ಕ್ ಅಂದರೆ ಅವರು ನಮಗೆ ರಾ ಮೆಟೀರಿಯಲ್ ಕೊಡ್ತಾ ಇದ್ರು, ನಾವು ಅದನ್ನು ಪ್ಯಾಕ್ ಮಾಡಿ ಕಳಿಸ್ಬೇಕು ಸರ್. ಊದಿನ ಬತ್ತಿ ಮತ್ತು ಆಮೇಲೆ ಇದು ಇದರಲ್ಲಿ ಇರತಕ್ಕಂಥದ್ದೆಲ್ಲನೂ ಸರ್, ಒಟ್ಟು ಊದಿನ ಕಡ್ಡಿ ಆಗಿರ್ಬೋದು, ಮಾಫ್ ಆಗಿರ್ಬೋದು, ಆ ಥರ ಮೇಣದ ಬತ್ತಿ ಆಗಿರ್ಬೋದು, ಎಲ್ಲ ಥರದ್ದು ಕೊಡ್ತಾಯಿದ್ರು ನಮಗೆ. ಆಮೇಲೆ ಅದರಲ್ಲಿ ಏನಂತಂದರೆ ಡೆಪಾಸಿಟ್ ಮಾಡಬೇಕು. ಅಂದರೆ ನಾವು ನಿಮಗೆ ರಾ ಮೆಟೀರಿಯಲ್ ಕೊಡ್ತೀವಲ್ಲ, ಅದಕ್ಕೆ ನಮಗೆ ಡೆಪಾಸಿಟ್ ಮಾಡಬೇಕು ಇಷ್ಟು ಅಮೌಂಟು ಅಂತ ಹೇಳ್ಬಿಟ್ಟು ಡೆಪಾಸಿಟ್ ಮಾಡಿಸ್ಕೊಂಡಿದ್ರು ನಮ್ಮ ಹತ್ರ. ಸರ್ 1 ಲ್ಯಾಕ್ಗೆ 20,000 ಸ್ಯಾಲ್ರಿ ಕೊಡ್ತೀವಿ ಮಂತ್ಲಿ. ನಮಗೆ 5 kg 10 kg 15 kg ನಮಗೆ ವರ್ಕ್ ಕೊಡೋರು ಸರ್. ಮನೆಯಲ್ಲೇ ನಾವು ಮಾಡಿಬಿಟ್ಟು ವಾಪಸ್ ಕೊಡ್ತಿದ್ವಿ. ಮಂತ್ಲಿ ನಮಗೆ ಸ್ಯಾಲ್ರಿ ಕೂಡ ಹಾಕ್ತಿದ್ರು ಸರ್. ನಾವು ಫಸ್ಟ್ ಆ್ಯಕ್ಚುಲಿ ನಾವು ತುಮಕೂರಲ್ಲಿ ಹಾಕಿದ್ವಿ ಸರ್. ಇದನ್ನು ಅವರಪ್ಪ ಕೃಷ್ಣಮೂರ್ತಿ ಅಂತ ಅವ್ರ ಹತ್ರನೇ ನಾವು ಹಾಕಿದ್ವಿ ಸರ್. ಅಲ್ಲಿ ನಾವು ಆಲ್ರೆಡಿ ತೊಗೊಂಡ್ವಿ ಸರ್ ರಿಟರ್ನ್. ನಾವು 50,000 ಹಾಕಿದ್ವಿ, ನಾವು ಹಾಕಿದ್ದು ಅಮೌಂಟನ್ನು ವಾಪಸ್ ತೊಗೊಂಡ್ವಿ. ಆಮೇಲೆ ಚಿತ್ರದುರ್ಗದಲ್ಲಾಯಿತು ಸರ್ ಅದು ಬ್ರಾಂಚ್. ಅವ್ರ ಮಗ ಮಾಡಿದ್ರು ಹೇಮಂತ್ ಅಂತ, ಅವ್ರ ಹತ್ರ ಮತ್ತೆ ಹಾಕಿದ್ವಿ. ಆಮೇಲೆ ಅಂದರೆ ಜಾಸ್ತಿ ಹಾಕಿದ್ವಿ ಸರ್. ಆಗಲೇ ಯಾರು ತೊಗೊಂಡಿದ್ವಲ್ಲ, ಅದೊಂದು ನಂಬಿಕೆ ಬಂತು ಕಂಪ್ನಿ ಮೇಲೆ. ಅವರು ಚೆನ್ನಾಗೇ ಮಾತಾಡ್ತಿದ್ರು, ಎಲ್ಲ ಹೇಳ್ತಿದ್ರು. ನಾವು ಅವಾಗ ಜಾಸ್ತಿ ಹಾಕಿದ್ವಿ ಸರ್. 2 ಲ್ಯಾಕ್ 5 ಲ್ಯಾಕ್ ಆ ಥರ ಎಲ್ಲ ಹಾಕಿದ್ದೀವಿ ಸರ್. ತುಂಬ ಜನ ಹಾಕಿದ್ದೀವಿ ಸರ್. ಅದು 3 ಮಂತ್ಸ್ ಕೊಟ್ಟಿದ್ದಾರೆ ಸರ್. ಆಮೇಲೆ ಈಗ ಅವರು ಫುಲ್ ಇಲ್ಲ, ಕೊಡ್ತಿಲ್ಲ. ಅಂದರೆ ಅವ್ರು ಯಾರೂ ಇಲ್ಲ, ಫೋನ್ಗೂ ಸಿಗ್ತಿಲ್ಲ, ಏನಕ್ಕೂ ಸಿಗ್ತಿಲ್ಲ ಸರ್. ಅಂದರೆ 20,000ಇಂದನೂ ಇದೆ ಸರ್. ಇದು 1 ಲ್ಯಾಕ್ ತನಕ 20, 50 ಅಲ್ಲ, ಅಂದರೆ 20,000ಇಂದ 50 ಕಟ್ಬೋದು, 30 ಕಟ್ಬೋದು, ಆ ಥರನೇ ನಾವು ಎಷ್ಟಾರು ಕಟ್ಬೋದು ಸರ್. ಅದಕ್ಕೆ ತಕ್ಕಂಗೆ ಸ್ಯಾಲ್ರಿ ಕೊಡ್ತಿದ್ರು ಸರ್ ನಮಗೆ. ಆ ಥರ ಈಗ 20,000 ಕಟ್ಟಿದವರಿಗೆ ಕಮ್ಮಿ ವರ್ಕ್ ಕೊಡೋರು, ಅವರಿಗೆ ಇಷ್ಟು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿದ್ರು ಸರ್ ಅವರು. ಇಲ್ಲಿ ಲಕ್ಷಾಂತರ ರೂಪಾಯಿ ಹಾಕಿದ್ದಾರೆ ಸರ್. 10 ಲಕ್ಷ, 15, 20, 35, 45 ಲಕ್ಷ ತನಕ ಹಾಕಿದ್ದಾರೆ ಸರ್ ಕಸ್ಟಮರ್. 65ರಿಂದ 70 ಕೋಟಿ ನಮ್ಮ ಬ್ರಾಂಚ್ ಮಾತ್ರ ಸರ್. ಹಾಂ, ಇಲ್ಲಿ ಇದು 10 ಬ್ರಾಂಚ್ ಇದೆ ಸರ್. ಇದು SLV ಮಾರ್ಟ್ ಒಂದಲ್ಲ ಸರ್. ನಾವು ನಂಬೋದಕ್ಕೆ ಕಾರಣ ಏನಂದರೆ 10 ಬ್ರಾಂಚ್ ಇದ್ದಾವೆ ಸರ್. ಇಲ್ಲಿ ಚಿತ್ರದುರ್ಗ ಲಾಸ್ಟ್ ಆಗಿರೋದು ಸರ್. ಇದು ಮೊನ್ನೆ ಶಿವಮೊಗ್ಗ ಆಗಿರೋದು ಸರ್. ಇನ್ನು ಅದಕ್ಕಿಂತ ಮುಂಚೆ ನಾವು ತುಮಕೂರು, ಬೆಂಗಳೂರು ಪ್ರತಿಯೊಂದು ಕಡೆ ವಿಚಾರಿಸಿ ಇದೆ ಅಂತ ನೋಡ್ಕೊಂಡು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರ್ ಎಲ್ಲ ನೋಡ್ಕೊಂಡು ಎಲ್ಲದರಲ್ಲೂ ಬರ್ತಿರೋದ್ರಿಂದ ಚೆನ್ನಾಗಿದೆ, ನಾವು ಮನೇಲಿ ಕುತ್ಕೊಂಡು ವರ್ಕ್ ಮಾಡ್ಬೋದು ಅಂತ ಡಿಪೆಂಡ್ ಆಗೋದು ಬೇಡ ಅಂತ ಅಂದ್ಕೊಂಡು ಹಾಕಿ ಮಾಡ್ಕೊಂಡಿರೋದು ಸರ್.